ಹೌದಾ? ಸೊ ನಮಗೂ ಇದಕ್ಕೂ ಸಂಬಂಧ ಇಲ್ಲ. ವಾಪಸ್ ಬಟ್ ಇದನ್ನ ಮೇಂಟೈನ್ ಮಾಡೋಕ್ಕೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಅದನ್ನ ಬೋರ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ ಬ್ರೋ ಅಷ್ಟೇ. ನೋಡಿ ಮ್ಯಾಕ್ ನೋಡಿ ಮ್ಯಾಕ್ ಇದ್ದಾನೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಸಕ್ಕತ್ತಾಗಿರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇನಕ್ಕಪ್ಪ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಕಾಲೇಜ್ ಕಡೆಯಿಂದ ಇಂಡಕ್ಷನ್ ಕರ್ಕೊಂಬಂದಿದ್ದಾರೆ. ಸೊ ಎಲ್ಲಿಗೆ ಅಂದರೆ ಆರ್ಟ್ ಆಫ್ ಲಿವಿಂಗ್. ಸೊ ಏನಕ್ಕೆ ಅಂದರೆ, ಸೊ ಇವಾಗ ನಾವು ಸೆಕೆಂಡ್ ಸೆಮಿಸ್ಟರ್ ಆದ್ದರಿಂದ ಇಂಡಕ್ಷನ್ ಕರ್ಕೊಂಬಂದಿದ್ದಾರೆ. ಸೊ ಹೇಗೆಲ್ಲ ಇರುತ್ತೆ, ಏನೆಲ್ಲ ಮಾಡ್ತೀವಿ ನೋಡಿ. ಬಂದಿದ್ದೀವಿ, ನಮಗೂ ಗೊತ್ತಿಲ್ಲ. ಕಾಲೇಜವ್ರು ಕರ್ಕೊಂಬಂದಿದ್ದಾರೆ ನೋಡಿ, ಇಷ್ಟು ಜನ ಬಂದ್ಬಿಟ್ಟಿದ್ದಾರೆ. ಮೈಕ್ ಇಲ್ವೋ? ನಂಗೆ ಗೊತ್ತೇ ಇಲ್ಲ ವ್ಲಾಗ್ ಮಾಡೋದು, ಆದ್ರೂ ಮಾಡ್ತಾ ಇದ್ದೀನಿ ಬಿಕಾಸ್ ಈ ಪ್ಲೇಸ್ ಸಕ್ಕದಾಗಿದೆ. ಬಂದ್ರು ನೋಡಿ ನನ್ನ ಫ್ಯಾನ್ಸು ಫೋನಲ್ಲಿ ಆಡಿದ್ಬಿಟ್ರು. ಸರ್ ನಮ್ ಸರ್ನ ಕೇಳ್ತಾ ಇದೀವಿ, ಸರ್ ಏನ್ ಅನ್ಸುತ್ತೆ ಸರ್ ನೀವು ಇಲ್ಲಿಗೆ ಬಂದಿರೋದ್ರಿಂದ? ಬಂದಿರೋದು ಹೇಳು ಸರ್. ಬರೋಬ್ಬರಿ 5434ನೇ 8ನೇ ಮೈಲಿ 800 ಕಿಲೋಮೀಟರ್ 300 ಮೀಟರ್ ಬಂದಿದ್ದೀವಿ ಸರ್. ಏನ ಎಲ್ಲ ತಮಾಷೆ ಮಾಡ್ತಿದ್ರು, ಅದೇನು ಸೀರಿಯಸ್ ಆಗಿ ಅನ್ಕೋಬೇಡಿ. ಆಮೇಲೆ ಇವಾಗ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀಯಾ ಹೇಳು, ನಮಗೂ ಗೊತ್ತಿಲ್ವೋ. ಕಾಲೇಜ್ ಹೋಗ್ತಾ ಇದೀವಿ, ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಅದು ತೋರ್ಸಲ್ಲ, ತೋರಿಸ್ತೀನಿ, ತೋರ್ಸಲ್ಲ. ಏನೋ JIT ಅವರು ಕಾಪಿ ರೈಟ್ ಆಗ್ತಾರಂತೆ, ಈಗಲೇ ನೋಡ್ಕೊಳ್ಳಿ. ಬನ್ನಿ ನಿಮಿಷದವರೆಗೂ ಅವೈಲಬಿಲಿಟಿ ಅಷ್ಟೇ ಸೈಡಿಗೆ ಬನ್ನಿ ಬ್ರೋ. ಇವಾಗ ನೈಜೀರಿಯನ್ ಆಯ್ತು, ಜರ್ಮನ್ಸ್ ಆಯ್ತು, ಇವಾಗ ಅಮೆರಿಕನ್ಸ್ 10 ರೂಪೀಸ್ ಅಮೆರಿಕನ್ಸ್ ತೋರ್ಸಕ್ ಹೋಗ್ತಿದ್ವಿ. ನೋಡಿ ಹೆಂಗ್ ಕೂತಿದ್ದಾರೆ ಬ್ರೋ. ಇವರೆಲ್ಲ 10,000 ಬ್ರೋ. ಯು ಗೈಸ್ ಆರ್ ಗೆಟಿಂಗ್ ಫೀಚರ್ಡ್. ಥ್ಯಾಂಕ್ ಯು ಬ್ರೋ. Please what's your feel about that 100 kilometers? ನೋಡಿ ಎಲ್ಲ ವೈಟ್ ಫುಲ್ ವೈಟ್ ಗಳು ಇದ್ದಾರೆ. 100 kilometers we have traveled from our college. What's about your experience? ಮಾತಾಡಕ್ಕೆ ಬಂದ್ರು ನೀನು ಒಬ್ಬನೇ. ಸೊ ಮೈಕ್ ತಂದಿಲ್ಲ, ಸೊ ದೂರ ಇಟ್ಕೊಂಡ್ರೆ ಕೇಳಿಸೋದೇ ಇಲ್ಲ. ಅದೇ ಏನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ಫುಲ್ ಗಾಳಿ ಎಲ್ಲ ಬರುತ್ತೆ. ಬಟ್ ಓಕೆ, ನನಗೂ ಗೊತ್ತಿಲ್ಲ, ಸಡನ್ ಬ್ಲಾಗ್ ಇದು. ಅಲ್ಲ ಇಲ್ಲಿ ಏನಕ್ಕೆ ನಿಲ್ಸಿದ್ರು ನಂಗಂತೂ ಗೊತ್ತಿಲ್ಲ. ಅಲ್ಲ ವಾಶ್ರೂಮ್ಗೆ ಹೋಗಕ್ಕೆ ಅನ್ಸುತ್ತೆ. We now dance. You dance. We will dance. ಸರ್ ನೋಡಿ ಸರ್, ನಮಸ್ಕಾರ. Our maths sir. ಸರ್ ಯೂಟ್ಯೂಬಲ್ಲಿ ಬರುತ್ತೆ. ಸೊ ಇವಾಗ ನಾವಿರೋದು ಯಾವ ನಂಬರ್ ಇದು? ಬಸ್ ನಂಬರ್ 8. ಬಸ್ ನಂಬರ್ 8. ಫುಲ್ ಜಾತ್ರೆ ಆಗ್ಬಿಟ್ಟಿದೆ. Gaushala and second is Shiva temple. Okay sir. Okay. Yes sir. So I'll be telling you about the places as we move near. You can see on the left side the place that you just explored. Yes. This is called Guru Paduka Vanam. Yeah. Okay sir. And it has a total capacity of 30,000 people together. They can sit. Okay. And the building that you see right there, which is under construction. Yeah. Once it is done, the construction is over, it will have a capacity of 20,000 people together. Wow. ನೋಡಿ, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆದ್ಮೇಲೆ 20,000 ಜನ ಇರ್ಬೋದಂತೆ. ಇವಾಗ ಲಕ್ಷ್ಮಿ ಗಾರ್ಡನ್ಗೆ ಎಂಟರ್ ಆಗಿದ್ದೀವಿ. ಅಪ್ಪ ಹೆಂಗಿದೆ ಗುರು. Students get down ಅಂತೆ. ಬಿಡಿ, ಅಲ್ಲೇ ಹೋಗ್ತಾ ಇದೀವಿ. ನಡಿ. ಏನೋ ಬಾರು ಯಾಕು Last guys, make it quick please. ಎಸ್ ಸರ್. ನೋಡಿ ಕರೆಕ್ಟಾಗಿ ಬಂತು. ಸೈಡ್ಗೆ ಹೋಗೋ, ನಂಗೂ ಭಯ ಆಗ್ತಿದೆ. ನಮಸ್ಕಾರ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಕೊಮ್ ನೋಡು ಅಪ್ಪ ಹೆಂಗಿದೆ. ಸೊ ಗೋಶಾಲ ಇದೆ ಇಲ್ಲಿ. ಇದು ಇಷ್ಟೇ ಅಲ್ಲ, ಇನ್ನು ನನ್ನ ಮುಂದೆ ನೋಡಿ ಎಷ್ಟೊಂದಿದೆ, ತೋರಿಸ್ತೀನಿ ನೋಡಿ ಸದ್ಯಕ್ಕೆ ಇವಾಗ. ಸೊ ನೋಡಿ ಗೈಸ್, ಎಷ್ಟೊಂದಿದೆ ಹಸುಗಳು. ಯಪ್ಪ ಲೈನಾಗಿದೆ. ಎಲ್ರೂ ಮಾತಾಡ್ಸ್ಕೊಂಬರೋಣ ಬನ್ನಿ. ನಮಸ್ಕಾರ. ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮಧ್ಯಾಹ್ನದ ಹೊತ್ತು ಒಳ್ಳೆ ಊಟ ಮೇಯ್ತಾ ಇದೆ. ಸೊ ಇನ್ನು ಎಷ್ಟೊಂದು ಲೈನಾಗಿ ಅಲ್ಲಿವರೆಗೂ ಹೋಗಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಸೊ ಅವರು ಬರ್ತಾ ಇದ್ದಾರೆ. ನಮಸ್ಕಾರ.
ಶೇಕ್ ಆಗ್ತಿದ್ರೆ ಸಾರಿ, ಬಿಕಾಸ್ ನಂಗೆ ಗೊತ್ತೇ ಇಲ್ಲ, ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ವ್ಲಾಗ್ ಮಾಡೋಣ ಅಂತ. ಸಡನ್ನಾಗಿ ಮಾಡು ಅಂದರು ಮಾಡ್ತಾಯಿದ್ದೀನಿ. ಸೊ ಇಲ್ಲಾಂದರೆ ಗಿಂಬಲ್ ತರ್ತಾಯಿದ್ದೆ, ಗಿಂಬಲ್ ಅಂತೆ ಸೆಲ್ಫಿ ಸ್ಟಿಕ್ ತರ್ತಾಯಿದ್ದೆ. ಸರ್ ನಮಸ್ಕಾರ. ಏನು ಸಕ್ಕತ್ತಾಗಿದೆ ಗುರುದು, ಯಪ್ಪ. ಹಾಯ್. ಹೋಗ್ತಾಯಿದ್ರೆ ಎಷ್ಟೊಂದಿದೆ. ಸೊ ಅವರೆಲ್ಲ ಅಲ್ಲೇ ನಿಂತಿದ್ದಾರೆ. ಈ ಕಡೆ ಏನೋ ಸ್ವಲ್ಪ ಬರೋಣ. ಸೊ ನಮ್ಮ ಅಂಕಲ್ ನೋಡ್ತಾ ಇದ್ದಾರೆ. ನಮಸ್ಕಾರ. ಕಂಟೆಂಟ್ ಕರೆಕ್ಟಾಗಿ ಬಂತು. ಹಾಯ್. ಹಾಂ, ಒಳ್ಳೊಳ್ಳೆ ಏನು ಸಕ್ಕತ್ತಾಗಿದೆ. ಹಿಂಗೆ ಬೆಳೆದು ಬಿಟ್ಟಿದೆ ಎಲ್ಲ ಹಾಲು ಕೊಡುವ ಅಲ್ಲಿ ಅಲ್ಲ. ಓ ಸೊ ಅದೆಲ್ಲ ತೋರಿಸಲ್ಲ, ಸಾರಿ. ಏನೇನೋ ಮಾಡ್ತಾಯಿದ್ದೆ. ಓ ಎಷ್ಟೊಂದಿದೆ ಯಪ್ಪ. ಇದಕ್ಕೆ ದಿನ ಊಟ ಹುಲ್ಲು ಹಿಂಗೆ ತರಬೇಡ. ಸೊ ಗ್ರೇಟ್. ಒಂಥರ ಫೀಲ್ಡ್ ಸಕ್ಕತ್ತಾಗಿದೆ. ಯಾಕೆ ಬ್ರೋ ತೆಗಿತಿದ್ಯಾ? ನಮಸ್ಕಾರ. ಹ್ಞೂ ಒಂದು ರೌಂಡ್ ಹೋಗಿ ಬಂದೆ. ಹೋಗಿ ನೋಡ್ಕೊಂಬ ನೀನು. ಒಳ್ಳೊಳ್ಳೆ ಸಕ್ಕತ್ತಾಗಿದೆ. ಏನಾ ಹಸು ಕಾಣ. ಸೊ ಇಲ್ಲೇನು ಕೇಳಿಸ್ತಿಲ್ಲ ಅನಿಸುತ್ತೆ, ಸ್ವಲ್ಪ ಮುಂದೆ ಹೋಗ್ತೀನಿ. When you have lunch, you will get buttermilk that is produced through the Gaushala only. Okay, the entire production is consumed in the ashram itself. And when we go to the kitchen, we eat food. All the crops, all the vegetables that we eat are grown within the ashram. We do a lot of organic farming, through which our daily consumption of food is taken care. Yes, and the maximum number of cows that we have is the Gir cow from Gujarat. How many of you know Gir cow from Gujarat? Yes, Khira. their milk is considered to be the most ಕೇಳಿಲ್ಲ. suitable for the human body. It has the maximum number of proteins. Yes, and it is called the A2 milk. A2 milk. Yes, A2 milk is the best for the body, and you will find that every cow has a unique number in their ear, stuck in their ear. Yes, what it is used for? We track their daily health condition through these numbers. Raise your hand. What exactly about Art of Living? Raise your hand. So Art of Living is an NGO, and we are now located in more than 180 countries. 180. Every work is done majority Countries. of the times through volunteers. Yes. In this center also, this is spread across 300 acres of land, and the majority of the people that you will find are volunteers. These are not paid employees. ಸರ್ ನಮಸ್ಕಾರ. ಮತ್ತೆ ಮರಳಿ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ. ಸರ್ ಹೇಗಿದೆ? ಇವೊಂದು ಸಣ್ಣ ಕ್ಲಿಪ್ ಹಾಕ್ತೀನಿ ನೋಡಿ. ಅಂದರೆ ಫಾರಿನರ್ ಅಲ್ಲಿದ್ರಲ್ಲ ಒಬ್ರು, ಸೊ ಅವ್ರ ಹತ್ರ RCB ಅಂತ ಹೇಳ್ಸಿದ್ವಿ. ಒಂದ್ಸಲಿ ನೋಡ್ಕೊಂಬನ್ನಿ. ನಮಸ್ಕಾರ. JRCB. ಬಟ್ ಇದನ್ನು ಮೇಂಟೈನ್ ಮಾಡೋಕ್ಕೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಅದನ್ನು ಬೋರ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಡೊನೇಟ್ ಮಾಡೋರು ಮಾಡ್ಬೋದು, ನೋಡಿ ನೀವೇ. ಸೊ ಇಲ್ಲಿ ಹತ್ರ ಹೋಗ್ತೀನಿ. ಸೊ ಇಷ್ಟಾಗುತ್ತೆ ಅವ್ರದ್ದು ಖರ್ಚು. ಇಲ್ಲಿಂದ ಆದರೆ ಇವಾಗ ಆಚೆ ಬಂದಿದ್ದೀವಿ ಶ್ರೀ ಗೌಶಾಲಾ ಇಂದ. ಇವಾಗ ಹಿಂಗೆ ತಿರುಗಿ ನೋಡಿದ್ರೆ ಈ ಕಡೆ ಒಂದು ಹಸುಗಳಿದೆ. ಫುಲ್ ಹಸು ಸಾಕ್ಬಿಟ್ಟಿದ್ದಾರೆ ಹಂಗೆ. ಬಟ್ ಹಾಗೆ ಹೆವಿ ಖರ್ಚಾಗುತ್ತೆ. ಸೊ ಇಲ್ಲೊಂದು ಸ್ವಲ್ಪ ಮೀಟ್ ಮಾಡ್ಕೊಂಬರೋಣ ಬನ್ನಿ. ಫುಲ್ ಮೇಯ್ತಾ ಇದೆ ಅಪ್ಪ. ಕೊಂಬುಗಳು ಹಂಗೆ ಸಕ್ಕದಾಗಿದೆ. ಬಟ್ ಇದ್ಯಾವುದೋ ಚಿಕ್ಕದಿದೆ, ಬಟ್ ಅಲ್ಲಿ ಸಕ್ಕದಾಗಿತ್ತು. ಓ ಇದಾದ ಗುರು, ಅಲ್ಲಿ ನೋಡಿ ಅಲ್ಲಿ ನೋಡಿ. ಯಪ್ಪ ಯಾವ ಸೈಜಲ್ಲಿದೆ ಅದು. ಸೊ ಇದಾದ ತಕ್ಷಣ ಇವಾಗ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಯಾವ ಡ್ರಿಂಕ್ ಏನೋ ಗೊತ್ತಿಲ್ಲ. ಸೊ ನೋಡಿ, ಮೇಕ್ ಯುವರ್ ಸೆಲೆಬ್ರೇಷನ್ ಸ್ಪೆಷಲ್ ವಿತ್ ಪ್ಯೂರ್ ಗೀ ಕೌ ಮಿಲ್ಕ್.
ಸೊ ಬನ್ನಿ ಇಸ್ಕೊಳ್ಳೋಣ. ಮಾಡ್ತಾಯಿದ್ದೀನಾ? ಓ ಹೆವಿ ರಶ್ ಇದ್ದಾರೆ. ಗಣಿ ಇಸ್ಕೊಳ್ಳೋ ಹೌದಾ? 20 ರೂಪಾಯಿ ತಾನೇ? 20 ರೂಪಾಯಿ. ಮಜ್ಜಿಗೆ 20 ರೂಪಾಯಿ. ನೋಡ್ತಾ ಇದ್ದೀರಾ ನೀವೇ ಬೋರ್ಡ್ ಮೇಲೆ. ಆ ಥರ ಕೊಡಬೇಕಾಗುತ್ತೆ. ಒಟ್ಟಿನಲ್ಲಿ ದುಡ್ಡು ಕೊಡಬೇಕು. ಎಂಟ್ರಿ ಫ್ರೀ ಇದೆಯಲ್ಲಪ್ಪ. ಅದೊಂದು ಖುಷಿ ಪಡ್ಬೇಕಷ್ಟೇ. ನಮ್ಮ ಯಶಸ್ ಕೊಡಿಸ್ತಾ ಇದ್ದಾನೆ ಅಪ್ಪ ಫೈನಲಿ. ಥ್ಯಾಂಕ್ ಯು. ಇಲ್ಲಿ ಯಾಕೆ ಇಷ್ಟು ರೇಟ್ ಆಗಿದೆ ಅಂದರೆ ಬಿಕಾಸ್ ಇಲ್ಲಿಂದನೇ ಹಸುದ ಹಾಲು ಕರೀತಾರಲ್ವ, ಅಲ್ಲಿಂದನೇ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಯಾವುದಕ್ಕೆ? ಬಿಕಾಸ್ ನಾವೆಲ್ಲ ನಂದಿನಿ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಇವರು ಡೈರೆಕ್ಟಾಗಿ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ರೇಟ್ ಜಾಸ್ತಿ ಇಟ್ಟಿದ್ದಾರೆ. ಇದೆಲ್ಲ ಆದಮೇಲೆ ನೋಡಿ, ಇವಾಗ ಇದು ಕಸ ಅಂತ ಅಂದ್ಕೊಳ್ಳಿ, ಬಟ್ ಇಲ್ಲಿ ನೋಡಿ, ಇವಾಗ ಇಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ. ಇವಾಗ ಹೇಳಪ್ಪ. ದಿಸ್ ಈಸ್ ಕಾಲ್ಡ್ ಇನೋವೇಟಿವ್. ಕನ್ನಡದಲ್ಲಿ ಮಾತಾಡು. ಇದನ್ನ ಒಳ್ಳೆಯ ಇಂಜಿನಿಯರಿಂಗ್ ಅಂತ ಬಟ್ ಇದು ಹೆಂಗೆ ತೆಗಿತಾರೆ ಗೊತ್ತಿಲ್ಲ. ಆಚೆ ಕೆಳಗಿರೋದಲ್ಲ ಬ್ರೋ ಅಷ್ಟೇ. ನೋಡಿ ಮ್ಯಾಕ್ ನೋಡಿ, ಮ್ಯಾಕ್ ಇದ್ದಾನೆ. ಮ್ಯಾಕ್ ಫಿಕ್ಸ್. ನೀನು ಬಂದ್ಬಿಟ್ಟೆ ವ್ಲಾಗಲ್ಲಿ. ಹಾಯ್ ಅಪ್ಪ. ಈಗ ಶಿವ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ನೋಡ್ತಿರ್ಬೋದು. ಶ್ರೀ ಯೋಗ ಸ್ಕೂಲ್. ಹ್ಞೂ ಆಫ್ ಯೋಗ. ಆ ಕಡೆ ಈ ಕಡೆ ಆಗುತ್ತೆ, ಚೇಂಜ್ ಮಾಡ್ಕೋಬೇಕು. ಪರವಾಗಿಲ್ಲ ಸರ್. ನಮಸ್ಕಾರ. ಫುಲ್ ಫ್ರೆಂಡ್ಲಿ ಬ್ರೋ. ಬಿಡ ಪರವಾಗಿಲ್ಲ. ಯಾಕೆ ಟೆನ್ಷನ್? ಸೊ ಗೈಡ್ ಹೇಳ್ದಂಗೆ ನಾವು ಕೇಳಬೇಕು. ಕೇಳಿಸ್ಕೊಳ್ಳಿ. ಅವ್ರು ಇನ್ನೂ ಬರಬೇಕಂತೆ. ಅಲ್ಲಿವರೆಗೂ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನು ಸರ್? ಇಂಟೆಲಿಜೆಂಟ್ ಜನರು. How many videos have you done so far? So many, around 80. So why only 190 subscribers? The people should like, because I will do some vlog. Content. Yeah. ಒಂದೊಂದು ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಅಂಥವ್ರಿಗೆ ಜನ ಇಷ್ಟ ಆಗೋಗುತ್ತೆ. ಕ್ರಿಂಜ್ ವಿಡಿಯೋಸ್ ಅಂತೆಲ್ಲ ಬರುತ್ತೆ. ಯಾರು ನೋಡಲ್ಲ. ನೋಡೋರು ನೋಡಲಿ ಅಷ್ಟೇ. ಇಂಟೆಲಿಜೆಂಟ್ ಜನರು. ಸೊ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಇವರೊಂದು ಆ್ಯಡ್ ಆಗಿದ್ದಾರೆ. ಸರ್ ನಿಮ್ಮ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ವಿಶ್ವನಾಥ್ ಸರ್ ಆ್ಯಡ್ ಆಗಿದ್ದಾರೆ. ಎಷ್ಟು ಜನ ಬಂದಿದ್ದೀವಿ ಅಪ್ಪ. ಬರ್ತಾನೆ ಇದ್ದಾರೆ ಬಿಕಾಸ್ ಇಲ್ಲಿ ಚೇರ್ಗಳಿದೆ. ಚೇರ್ಗಳು ಕೂತ್ಕೊಂಡು ಇವಾಗ ಅವರು ಹೇಳೋ ಲೆಕ್ಚರ್ನ ಕೇಳಿಸ್ಕೊತೀವಿ. Now we are going to visit the Shiva temple. Why I have asked everybody to come here? Because it is a small place. You see right there. So we'll go into small batches. Yes. So probably this batch till this person, you can go first. Okay. You can remove your shoes here itself. Okay. We'll walk from this green mat and go into the temple, have a visit, and then we'll come back. Then we'll send the next batch. ಬ್ಯಾಚ್. ಸೊ ಇದು ಬ್ಯಾಚ್ 1 ಅಂತ, ಈ ಕಡೆ ಬ್ಯಾಚ್ 2 ಅಂತ, ಆ ಕಡೆ ಬ್ಯಾಚ್ 3 ಅಂತ, ಆ ಕಡೆ ಬ್ಯಾಚ್ 4 ಅಂತ ಏನೋ ಮಾಡ್ತಾ ಇದ್ದಾರೆ. ಸೊ ಇವಾಗ ಬ್ಯಾಚ್ 1 ಹೋಗುತ್ತೆ. ಈಗ ಬ್ಯಾಚ್ 2 ಅಂತ ಅಂದ್ಕೊಳ್ಳಿ. ಹೋಗ್ತಾ ಇದ್ದೀವಿ. ನೋಡಿ ಇದೆ ಗ್ರೀನ್ ಮ್ಯಾಟು. ಹೋಗಬೇಕು. ಸೊ ವ್ಯೂ ಮಾತ್ರ ಮಸ್ತಾಗಿದೆ, ಅಂದರೆ ಪೀಸಾಗಿದೆ. ಓಹೋ ನೋಡಿ ಹೆಂಗಿದೆ. ಸೊ ಇದು ಆಚೆಯಿಂದ ಹೆಂಗೆ ಕಾಣಿಸುತ್ತೆ ನೋಡಿ. ಇವಾಗ ಸಕ್ಕದಾಗಿ ಮಾಡಿದ್ದಾರೆ ಇದು. ಅಪ್ಪ ನೋಡಿ, ಇವಾಗ ಒಳಗೆ ನೋಡಿದ್ರಿ, ಇವಾಗ ಆಚೆ ನೋಡಿ. ಸೊ ಈ ಥರ ಇದೆ ಓವರ್ ಆಲ್ ವ್ಯೂ. ಯಾರಪ್ಪ ಅವಾಗಲೇ ಹೇಳ್ದಂಗೆ ಯೋಗ ಅನ್ನಲ್ಲ. ಸೊ ಯೋಗ ಏನು ಮಾಡಿಸಿಲ್ಲ, ದೇವಸ್ಥಾನ ನೋಡೋಕೆ ಹೋಗಿದ್ವಿ. ಸೊ ಚೆನ್ನಾಗಿತ್ತು, ಒಳ್ಳೆ ವೈಬ್ ಬಂತು. ಹರಿದೋಗಿದ್ ಗುರು, ಎಷ್ಟಿದೆ ನೋಡಿ. ಏನಕ್ಕೆ ಬಂದ್ವಿ ಅಂದರೆ ವ್ಯೂ ಪಾಯಿಂಟ್. ಸೊ ಇಲ್ಲಿಂದ ಯಾವ ಥರ ವ್ಯೂ ಕಾಣಿಸುತ್ತೆ ನೀವೇ ನೋಡ್ಬೋದು. ಇಲ್ಲಲ್ಲ, ಅಲ್ಲಿ ಹೋಗ್ತೀನಿ ಮೇಲೆ. ಏನು ಪೀಸ್ಫುಲ್ ಆಗಿದೆ ಗೊತ್ತಾ ನೋಡಿ. ವ್ಯೂ ನನ್ನ ಮುಂದೆನೇ ಇದೆ, ಸಕ್ಕತ್ತಾಗಿದೆ ನೋಡಿ. ಇವಾಗ ನೀವೇ ಬಾರೋ.
ಸೊ ನೋಡಿ ಗೈಸ್, ಮೇಯ್ನಿಗೆ ಬಂದಿದ್ದೀವಿ ಡೂಮ್ಗೆ. ಸೊ ಹೊರಗಡೆಯಿಂದ ತೋರಿಸ್ಬೇಕಿತ್ತು, ಬಟ್ ಫಂಕ್ಷನ್ ನಡೆಯೋದ್ರಿಂದ ಬೇಗ ಕರೆಸಿದ್ದಾರೆ. ಸೊ ನಾವು ಹೋಗ್ತಾ ಇದ್ದೀವಿ, ಸೈಲೆಂಟಾಗಿರ್ಬೇಕಂತೆ. ಸೊ ಅದರಿಂದ ಸೈಲೆಂಟ್ ಮಾತಾಡ್ತಾ ಇದ್ದೀನಿ. ಏನು ಕೇಳಿಸುತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ ಎಷ್ಟು ಪ್ರಶಾಂತವಾಗಿದೆ. ಹೊರಗಡೆ ಎಲ್ಲ ಸೀಟಿಂಗ್ ಹಾಕ್ಬಿಟ್ಟಿದ್ದಾರೆ. ಸೊ ಈ ಥರ ಇದೆ ಒಳಗೆ. ಸೊ ಯಾವುದೋ ವೀಡಿಯೋ ಹಾಕ್ಬೋದು ಅಥವಾ ಮೆಡಿಟೇಷನ್ ಮಾಡಿಸ್ತಾರೆ. ಸೊ ಒಂದು ದಿಮ್ ತೊಗೊಂಡೋಗೋಣ. ಏನು ಸೈಲೆಂಟಾಗಿ ತಣ್ಣಗಿದೆ ಯಪ್ಪ. Meditation. What do you think is meditation? Sit for meditation. What do? We sit comfortably, easily. ಕಂಫರ್ಟಿಲ್ಲ. The most comfortable position. Face that side. ಸೊ ಮೆಡಿಟೇಷನ್ ಆಯ್ತು ಗುರು, ಯಪ್ಪ ಚೆನ್ನಾಗಿತ್ತು. ರಿಫ್ರೆಶ್ಮೆಂಟ್ ಅಂತ ಹೇಳಿದ್ರು, ಜೊತೆಗೆ ನಿದ್ದೆನೂ ಮಾಡಿದ್ವಿ. ಸೊ ಇವಾಗೆಲ್ಲ ಅಷ್ಟೇ, ಮತ್ತೆ ಬ್ಯಾಕ್ ಟು ಫಾರ್ಮ್. ಸೊ ಎಲ್ಲ ದಿಂಬಾಚೆ ಇಲ್ಲಿ ಇಡ್ತಾ ಇದ್ದಾರೆ. ಇವಾಗ ಗ್ರೂಪ್ ಫೋಟೋ ಅಂತೆ. ನೋಡಿ ಗೈಸ್, ಒಂದು ಗ್ರೂಪ್ ಫೋಟೋ ತೆಗಿಕ್ಕೆ ಇಷ್ಟು ಚೆನ್ನಾಗಿದೆ. ಸೊ ಗ್ರೂಪ್ ಫೋಟೋ ಆದಮೇಲೆ ಆಚೆ ಸಿಗ್ತೀನಿ ಯಪ್ಪ. ಸೊ ಮೆಡಿಟೇಷನ್ ಆಗಿಬಿಟ್ಟು ಒಂದು ಒಳ್ಳೆ ಫೀಲಿಂಗ್ ಬರ್ತಾಯಿದೆ. ಯಾಕಂದರೆ ಜೊತೆಗೆ ನಿದ್ದೆ ಕೂಡ ಆಯಿತು ಅಲ್ಲೇ ಹೇಳ್ದಂಗೆ. ಒಂಥರ ಚೆನ್ನಾಗಿದೆ. ಮುಂಚೆಗಿನ್ನ ಇವಾಗ ಎನರ್ಜಿ ಬಂದಿದೆ. ಇವಾಗ ಇನ್ನೊಂದ್ಸಲಿ ಎನರ್ಜಿ ಪಡಿಯೋಕ್ಕೆ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಊಟ ಮಾಡೋಕ್ಕೆ. ಕಾಲೇಜಸ್ ಕೂಡ ಬಂದಿದೆ. ನಾನು ನೋಡ್ದಂಗೆ ಇವಾಗ ದಯಾನಂದ್ ಸಾಗರ್ ಬಂದರು, ಆ ಕಾಲೇಜವರು. ಮತ್ತು ಇವಾಗ ನಮ್ಮ ಕಾಲೇಜವ್ರು ಇದ್ದಾರೆ. ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ ನಾವು ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಚಪ್ಪಲಿ ಬಿಟ್ಬಿಟ್ಟು ಊಟ ತಿನ್ನೋಕ್ಕೆ ಹೋಗ್ತಾಯಿದ್ದೀವಿ. ಏನು ಊಟ ಎಲ್ಲ ತೋರಿಸ್ತೀನಿ. ಬಟ್ ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಲಿಟ್ರಲಿ ನೋಡಿ. ವೆರೈಟೀಸ್ ಆಫ್ ಫುಡ್ಸ್ ಇದೆ. ಅಂದರೆ ಚಪಾತಿ ಇದೆ, ದಾಲ್ ಮತ್ತು ಅನ್ನ ಸಾರು ಏನೇನೋ ಇದೆ. ಅದನ್ನೇ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಸೊ ಹೆವಿ ಸುಸ್ತಾಗಿ ಹೋಗಿದೆ. ಇದನ್ನು ತಿಂದರೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂತ ನಮ್ಮ ಭಾವನೆ. ಹಂಗೆ ಚಪಾತಿ ಪರವಾಗಿಲ್ಲ ಗುರು, ಎಷ್ಟೊಂದಿದೆ. ಎಲ್ಲ ಕಡೆನೂ ಅದೇ. ಇವಾಗ ನೋಡ್ತಿರ್ಬೋದು. ಇವಾಗ ಅನ್ನ ಹಾಕ್ತಾಯಿದ್ದಾರೆ. ಚಿತ್ರಾನ್ನ ಬೇಕಂದರೆ ಚಿತ್ರಾನ್ನ, ಅನ್ನ ಸಾರು ಇಲ್ಲ ಹುಳಿ. ಆಚೆ ಬರ್ತಾಯಿದ್ದೀವಿ. ಚೆನ್ನಾಗಿದೆ ನೋಡಿ. ಇವ್ರಿಗೆ ಏನೋ ಹಂಗೆ. ಸೊ ದಿಸ್ ಈಸ್ ಆಲ್ಸೋ ಅ ರಿಯಾಲಿಟಿ. ತೋರಿಸ್ತಾ ಇದ್ದೀವಿ. ಹಾಂ, ಏನೂ ಇಲ್ಲ ಇಲ್ಲಿ, ತೊಳಿಬೇಕಷ್ಟೇ. ಓ, ಇಲ್ಲಿ ಇಟ್ಬಿಟ್ರೆ ಆಯ್ತು, ಅವರೇ ತೊಳ್ಕೊತಾರಾ? ಓ, ನಾವೇ ತೊಳಿಯಂಗಿಲ್ವಾ? ಇಲ್ವಾ, ಅಲ್ಲೇ ಇಡ್ಬಾರ? ಸೊ ಅಲ್ಲಿ ಇಟ್ಬಿಟ್ರೆ ಆಯ್ತಂತೆ, ಅವರೇ ತೊಳಿತಾರಂತೆ. ಸೊ ಚೆನ್ನಾಗಿ ಅನಿಸ್ತು. ಲೋಟಗಳೆಲ್ಲ ಹಾಕ್ತಿದ್ದಾರೆ, ತಟ್ಟೆಗಳೆಲ್ಲ ಹಾಕ್ತಿದ್ದಾರೆ, ಕೈ ತೊಳ್ಕೊಂಡು ಬರ್ತಾಯಿದ್ದಾರೆ. ಈಗ ಐಸ್ ಕ್ರೀಮ್ ತಿನ್ನಕ್ಕೆ ಹಿಂಗೆ ಹೋಗ್ತಾರೆ. ಸೊ ಅದಕ್ಕೆ ಅವ್ರು ಇಟ್ಟಿರೋದು ಅನಿಸುತ್ತೆ. ಇಲ್ಲಿ ತಿಂತಾರೆ, ಹೋಗ್ತಾರೆ, ಐಸ್ ಕ್ರೀಮ್ ತಿಂದು ಹಂಗೆ ಹೋಗ್ತಾರೆ ಅಂತ ಅನಿಸುತ್ತೆ. ಸೊ ಲೆಟ್ಸಿ. ಇನ್ನೊಂದ್ಸಲಿ ಬಂದಿದ್ದೀವಿ. ಯಾಕಂದರೆ ಮಲ್ಲಿಗೆ ಬಿಸಿ ತಾಳಕ್ಕಾಗ್ತಿಲ್ಲ, ಬಿಸಿಲಿಗೆ ಕಷ್ಟ ಆಗ್ತಿದೆ. ಸೊ ಅದಕ್ಕೆ ಮಜ್ಜಿಗೆ ತೊಗೊಳಕ್ಕೆ ಇನ್ನೊಂದ್ಸಲಿ ಬರ್ತಾಯಿದ್ದೀವಿ. ಯಾಕಂದರೆ ಇಲ್ಲಿ ಮಜ್ಜಿಗೆ, ನೀರು ಮಜ್ಜಿಗೆ ಸ್ವಲ್ಪ ಕೋಲ್ಡು ಇದೆ, ಚೆನ್ನಾಗಿರುತ್ತೆ ನೋಡಿ. ತೊಳಿ ಥ್ಯಾಂಕ್ ಯು. ಸೊ ಈ ಮಜ್ಜಿಗೆ ಕುಡಿದು ಆಚೆ ಸಿಗ್ತೀವಿ. ಇವ್ರಿಗೆ ಅಂಗಡಿಯವ್ರಿಗೆ ಒಳ್ಳೆ ಸೇಲ್ ಗುರು. ಎಷ್ಟು ನೋಡಿ, ನೀವೇ ನೋಡ್ತಿರ್ಬೋದಲ್ಲ. ನಾನು ಒಂದು ಬಿಡಿ ಪರವಾಗಿಲ್ಲ, ಬಟ್ ಎಷ್ಟೊಂದಿದೆ ನೋಡಿ. ಎಲ್ಲ ಇದು ಕ್ವಾಂಟಿಟಿ ಸಕ್ಕದಾಗಿದೆ. ಬಟ್ ಇದು 20 ರೂಪಾಯಿ. ಅದಕ್ಕೆ ಎಲ್ಲರೂ ಇದನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ನಾವು ಇದನ್ನೇ ಪ್ರಿಫರ್ ಮಾಡಿ ತೊಗೊಳ್ತಾ ಇದ್ದೀವಿ. ಇವಾಗ ಬಸ್ ಹತ್ತಿದ್ದೀವಿ. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ನಮ್ಮ ಬಾಯ್ಸ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಸೊ ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದೀವಿ. ಹೆಂಗೆ ಹೋಗ್ತೀವಿ ಏನು ಯಾಕೆ ಡೀಸೆಲ್ ಇಲ್ಲ ಗಾಡಿ. ವಾ, ಒಂದು ಟೈರ್ ಇಲ್ಲ, ಟ್ಯೂಬ್ ಇಲ್ಲ. ಸೊ ಡೀಸೆಲ್ ಖಾಲಿ ಆಗಿಬಿಟ್ಟಿದೆ. ಶಿಫ್ಟ್ ಟು ನೆಕ್ಸ್ಟ್ ಬಸ್. ಇವಾಗ ಆ ಬಸ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಮತ್ತು ಈ ಬಸ್ಸಿಗೆ ಬಂದ್ವಿ. ವಾ, ಒಳ್ಳೆ ಗರ್ಲ್ಸ್ಗೆ ಪಂಚರ್ ಆಯಿತು.
ಬಾಯ್ಸ್ಗೆ ಡೀಸೆಲ್ ಹೋಯ್ತು, ನನಗೂ ಏನಾಗಿಲ್ಲ ನೋಡು. ಕೈ ಹಾಕಿ ಜೋಡಿಸೋ ಫ್ರೆಂಡು ಅಣ್ಣ ತಮ್ಮ ಬಂಧು ಬಳಗ ನಾವೇ ಎಲ್ಲ. ತುಂಬ ನೀರು ಬಾಯಿ ತುಂಬ ಬೀರು, ನಿಜವಾಗ್ಲು 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 ಗಂಡ್ಮಕ್ಳ ತವರು ಗಂಡ್ಮಕ್ಳ ತವರು. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ, ಬಿಕಾಸ್ ಇವಾಗ ನಾವು ಪಿರಮಿಡ್ ವ್ಯಾಲಿಗೆ ಬಂದಿದ್ದೀವಿ. ಈ ವ್ಲಾಗು ಪಾರ್ಟ್ 2 ಅಂತ ಮಾಡ್ತಾಯಿದ್ದೀನಿ. ಸೊ ಅದ್ರಲ್ಲಿ ಬರುತ್ತೆ, ಇವಾಗ ಇದು ಪಾರ್ಟ್ 1. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು.